ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದೊಡ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ 58ನೇ ಜನ್ಮೋತ್ಸವ ಆಚರಣೆ. ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ಹಸ್ತಾಂತರ ಶ್ಲಾಘನೀಯ. ಸಂಸದ ಸಾಗರ್ ಖಂಡ್ರೆ. ಪೂಜ್ಯರ ಹೆಲ್ಮೆಟ್ ಹಾಗೂ ಬ್ಯಾರಿಕೇಡ್ ವಿತರಣಾ ಕಾರ್ಯ ಸ್ಮರಣೀಯವಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ ಶ್ಲಾಘನೆ. ಗಣೇಶ ಚತುರ್ಥಿ ಪ್ರಯುಕ್ತ ನಗರದಾದ್ಯಂತ ರೂಟ್ ಮಾರ್ಚ್ ನಡೆಸಿದ ಜಿಲ್ಲಾ ಪೊಲೀಸ್ ಇಲಾಖೆ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಈ ಮಾರ್ಚ್ ನಡೆಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ. ಎಸ್ಪಿ ಕಚೇರಿಯಿಂದ ವಿವಿಧ ಕಡೆ ಸಂಚರಿಸಿದ ಪೊಲೀಸ್ ಸಿಬ್ಬಂದಿಗಳು. 5-6 ದಿವಸಗಳ ಮೊದಲೇ ಗಣೇಶನನ್ನ ಕರೆತಂದ ಬೀದರ್ ನಗರದ ವಿವಿಧ ಮಂಡಳಿಯವರು. ಬೀದರ್ಕ ರಾಜ್ಯ ಗಣೇಶ ಪ್ರತಿಷ್ಠಾಪನೆಗೆ ಸಜ್ಜುಗೊಂಡ ಪುರಿ ಜಗನ್ನಾಥ ಮಂದಿರದ ಆಕಾರ. ಕಲ್ಕತ್ತಾದಿಂದ ಬಂದ ಕಲಾವಿದರಿಂದ ಆಕರ್ಷಕ ಮಂದಿರ. ಗಮನ ಸೆಳೆಯುತ್ತಿರುವ ಬೀದರ್ಕ ರಾಜ್ಯ ಮಂಡಳಿಯವರ ವಿನೂತನ ಕಾರ್ಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜೈ ಭಾರತ್ ಮಾತಾ ಸೇವಾ ಸಮಿತಿಯಿಂದ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ 58ನೇ ಜನ್ಮದಿನದ ಪ್ರಯುಕ್ತ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಿ ವಿನೂತನ ಮತ್ತು ಅರ್ಥಪೂರ್ಣವಾಗಿ ಜನ್ಮದಿನ ಆಚರಣೆ ಮಾಡಿದ್ದು ನಿಜಕ್ಕೂ ಕೂಡ ಇದೊಂದು ಶ್ಲಾಘನೀಯ ಕಾರ್ಯ ಎಂದು ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ 58ನೇ ಜನ್ಮದಿನದ ಪ್ರಯುಕ್ತ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ತಯಾರಿಸಲಾದ ಬ್ಯಾರಿಕೇಡ್ಗಳನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿ ಮಾತನಾಡಿದರು. ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಯಾವಾಗಲೂ ಕೂಡ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ದೇಶಕ್ಕಾಗಿ ಮತ್ತು ಸಮಾಜದ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾ ಭಕ್ತರಿಗೆ ಹಾಲು ಹಣ್ಣು ವಿತರಣೆ ಮಾಡುತ್ತಾ ಜನರ ಮಧ್ಯದಲ್ಲಿ ಬೆರೆತು ಭಕ್ತರ ಉದ್ಧಾರಗೈಯುತ್ತಿರುವುದು ನಿಜಕ್ಕೂ ಕೂಡ ಅಭಿನಂದನೀಯ ಕಾರ್ಯ ಎನ್ನುವಂಥ ಮಾತನ್ನ ಸಾಗರ್ ಖಂಡ್ರೆ ಹೇಳಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಟಿ ಮಾತನಾಡಿ, ಪೂಜ್ಯ ಮಹಾರಾಜರು ಕಳೆದ ಬಾರಿ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕರಿಗೆ ಹೆಲ್ಮೆಟ್ ವಿತರಣೆ ಮಾಡಿದರು. ಇದೀಗ ಟ್ರಾಫಿಕ್ ಕಂಟ್ರೋಲ್ಗಾಗಿ ಬ್ಯಾರಿಕೇಡ್ಗಳನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿ ಜನರ ಬಗ್ಗೆ ಅವರಿಗಿರುವಂತಹ ಕಳಕಳಿಯನ್ನ ತೋರಿಸಿದ್ದಾರೆ. ಸಮಾಜೋಧಾರ್ಮಿಕ ಉನ್ನತಿಗಾಗಿ ಶ್ರಮಿಸುತ್ತಿರುವುದು ಸ್ಮರಣೀಯ ಕಾರ್ಯ. ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ನೀಡಲಿ ಅಂತ ತಿಳ್ಕೊಂಡು ಅವರು ಶುಭ ಹಾರೈಸಿದರು. ಹುಲ್ಸೂರಿನ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ಮಾತನಾಡಿ, ಹವಾ ಮಲ್ಲಿನಾಥ್ ಮಹಾರಾಜರು ಈ ದೇಶ ಕಂಡ ಅಪರೂಪದ ನಡೆದಾಡುವ ಸಂತ. ಅವರಲ್ಲಿರುವಂತಹ ಮಾತೃ ಹೃದಯ ಮೆಚ್ಚುವಂಥದ್ದು ಎನ್ನುವಂತ ಮಾತನ್ನ ಹೇಳಿದರು. ಸರ್ವರಿಗೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಬಾಲ್ಕಿ ತಾಲೂಕಾ ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್ ಮಾತನಾಡಿ, ಸಮಿತಿ ವತಿಯಿಂದ ಹಲವಾರು ಜೀವಪರ ಜನಪರ ಹಾಗೂ ಸಮಾಜಪರ ಕೆಲಸಗಳನ್ನು ಮಾಡುತ್ತಾ ಬರ್ತಾ ಇದ್ದೇವೆ. ಪೂಜ್ಯರ ಆದೇಶದಂತೆ ಇಂದು ಜಿಲ್ಲಾ ಪೊಲೀಸ್ ಇಲಾಖೆಯ ಆವರಣದಲ್ಲಿ ಅವರ ಜನ್ಮದಿನ ಆಚರಣೆ ಮಾಡಿ ಸಮಿತಿಯ ವತಿಯಿಂದ ತಯಾರಿಸಿದ ಉತ್ತಮ ಗುಣಮಟ್ಟದ ಬ್ಯಾರಿಕೇಡ್ಗಳನ್ನು ಹಸ್ತಾಂತರ ಮಾಡಲಾಗಿದೆ ಎಂದು ಹೇಳಿದರು. ಹಲಬರ್ಗಿ ಶಿವಣಿ ಹಾಗೂ ಹೈದರಾಬಾದ್ ಶ್ರೀಮಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಹಾವಗಿಲಿಂಗೇಶ್ವರ ಶಿವಾಚಾರ್ಯರು, ಮಳಚಾಪುರದ ಪೂಜ್ಯ ಸದ್ರೂಪಾನಂದ ಸ್ವಾಮೀಜಿಯವರು, ಆಮೇಲೆ ದೇವಿ ಮುತ್ಯ ಅಮೃತಪ್ಪನವರು ಮಾತನಾಡಿದರು. ವೇದಿಕೆ ಮೇಲೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರಿ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ದಲಿತ ಸಂಘರ್ಷ ಸಮಿತಿಯ ಮಾರುತಿ ಬೌದ್ಧೆ, ಗಂಗಾಧರ್ ಸ್ವಾಮಿ ಬಾಳೂರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ಶಿಷ್ಯ ವೃಂದದವರು ಉಪಸ್ಥಿತರಿದ್ದರು. ಪಪ್ಪು ಪಾಟೀಲ್ ಖಾನಾಪುರ್ ಅವರು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇವತ್ತಿನ ದಿವಸ ಕೂಡ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನೋಡ್ಬೋದು, ಹವಾ ಮಲ್ಲಿನಾಥ್ ಅಪ್ಪರು ಯಾವಾಗ್ಲೂ ನಮ್ಮ ರಾಷ್ಟ್ರದ ಬಗ್ಗೆ ಜಾಸ್ತಿ ಅವರು ವಿಚಾರ ಮಾಡ್ತಾರೆ. ರಾಷ್ಟ್ರ ನಾವು ಹೆಂಗ್ ಮುಂದೆ ಬರಿಬೇಕು, ನಮ್ಮ ಭಾರತ್ ಮಾತಾ ಯಾವ ರೀತಿ ನಾವು ಮೇಲೆ ಹೋಗ್ಬೇಕು ನಮ್ಮದೇ ಯಾವಾಗ್ಲೂ ಅವರು ವಿಚಾರ ಮಾಡ್ತಾ ಇದ್ದಾರೆ. ಜೈ ಭಾರತ್ ಮಾತಾ ಸೇವಾ ಸಮಿತಿ ಕೂಡ ಎಲ್ಲ ಕಡೆ ಬಹಳ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವೇನು SP ಆಫೀಸ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ತುಂಬಾ ಖುಷಿ ಅಂತ ನಂಗೆ ಅನ್ಸುತ್ತೆ. ಯಾಕಂತಂದ್ರೆ ಇವಾಗ ನಾವು ಸುರಕ್ಷಿತವಾಗಿರ್ಬೇಕು, ನಾವು ನಮ್ಮ ಭಾರತ ದೇಶ ಮುಂದೆ ಬರ್ಬೇಕು ಅಂತಂದ್ರೆ ರಕ್ಷಣೆಗೋಸ್ಕರ ಎಲ್ಲಕ್ಕಿಂತ ಮುಖ್ಯವಾದ ಒಂದು ನಮ್ಮ ಸೇನೆ, ಭಾರತ ಸೇನೆ. ಅದು ನಮ್ಮ ಬಾರ್ಡರ್ ಗಳಲ್ಲಿ ನಮ್ಗೆ ರಕ್ಷಣೆ ಕೊಡ್ತಾರೆ. ಬಾರ್ಡರ್ ಒಳಗಡೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಒಳಗಡೆ ನಮಗೆ ರಕ್ಷಣೆ ಎಲ್ಲಿಂದಾದ್ರೂ ಸಿಗುತ್ತೆ ಅಂತಂದ್ರೆ ಅದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ. ಅದಕ್ಕೆ ನಮ್ಮ ಭಾರತ ದೇಶ ಮುಂದೆ ಹೋಗೋದ್ರಲ್ಲಿ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲಕ್ಕಿಂತ ಒಂದು ಮೇನ್ ರೋಲ್ ಪ್ಲೇ ಮಾಡ್ತಾರೆ. ಅದಕ್ಕೆ ಇವತ್ತು ನ್ಯೂಸ್ SP ಆಫೀಸ್ ಅಲ್ಲಿ ಮಾಡ್ತಾ ಇದೀವಿ ಅಂತಂದ್ರು ಕೂಡ ಬಹಳ ಖುಷಿ ಆಯ್ತು. ಅದಕ್ಕೆ ಇವತ್ತಿನ ದಿವಸ ನಾನು ಟಿಕೆಟ್ ಬುಕ್ ಮಾಡ್ಕೊಂಡು ದಿಲ್ಲಿಗೆ ಹೋಗ್ಬೇಕಾಗುತ್ತೆ. ಯಾಕಂತಂದ್ರೆ ನಿನ್ನೆ ಕೂಡ ನಮ್ಮ ಗುರುಗಳಾದ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಆಯ್ತು, 75ನೇ ಹುಟ್ಟಹಬ್ಬ ಆಯ್ತು. ಈ ನಿಮಿತ್ತವಾಗಿ ರಾಷ್ಟ್ರಪತಿಯು ಕೂಡ ಮಠ ಕರಿಬೇಕಂತಂಬುದು ಅವರ ಒಂದು ನಮ್ಮೆಲ್ಲರ ಒಂದು ಸಂಕಲ್ಪ ಆಯ್ತು. ಅದಕ್ಕೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಹೋಗ್ಬೇಕಾಗಿದೆ. ಅದಕ್ಕೆ ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಅಂತ ತಮ್ಗೆ ಹೇಳಿ ಮತ್ತೊಂದ್ಸಲ ಇವತ್ತಿನ ದಿವಸ ಪಪ್ಪು ಪಾಟೀಲ್ ಅವರು ಯಾವಾಗ್ಲೂ ಬಂದು ಕರೆದು ಆಹ್ವಾನ ಮಾಡಿ ಹವಾಮಾನ ತಪ್ಪವರಿಗೆ ಭೇಟಿ ಮಾಡೋದಿರ್ಬೋದು, ಆಶೀರ್ವಾದ ತಗೊಳಕ್ ಇರ್ಬೋದು, ಯಾವಾಗ್ಲೂ ಇದ್ದು
ಒಳ್ಳೆ ರೀತಿಯಲ್ಲಿ ಹವಾಮಾಲಿನ ತಪ್ಪುವರ ಸೇವೆ ಸಲ್ಲಿಸ್ತಾ ಇರ್ತಾರೆ. ಇವತ್ತಿನ ದಿವಸ ಕೂಡ ಪ್ರತಿ ವರ್ಷದಂತೆ ಒಳ್ಳೆ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದರೆ ನನಗೂ ಕೂಡ ಉದ್ಘಾಟಕರಾಗಿ ನನಗೆ ಕರೆದಿದ್ದಾರೆ. ಅವರಿಗೂ ಹಾಗೂ ನಮ್ಗೆಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ನಮ್ಮ SP ಆಫೀಸನ್ನು ಆಯ್ಕೆ ಮಾಡಿದ್ದಕ್ಕೆ ಫಸ್ಟ್ ಇಡೀ ಸ್ವಾಮೀಜಿ ಎಲ್ಲ ಪರಿವಾರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರು ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ, ಅದಕ್ಕೂ ಕೂಡ ನಮ್ಮನ್ನು ಕರೆದಿದ್ದಾರೆ. ಸಂದರ್ಭ ಅನುಕೂಲ ಆಗದೇ ಇರುವುದರಿಂದ ಅನಾನುಕೂಲತೆಯಿಂದ ನಾನು ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಸ್ವಾಮೀಜಿಯವರೇ ಖುದ್ದಾಗಿ ನಮ್ಮ SP ಕಚೇರಿಗೆ ಬಂದು ಇವತ್ತು ಮತ್ತೊಂದು ಸರಿ ನಮ್ಮ ಪೊಲೀಸರಿಗೆ ಬೆಂಬಲ ನೀಡುತ್ತಾ ಬ್ಯಾರಿಕೇಡ್ಸ್ ಕೊಡ್ತಾ ಇದ್ದಾರೆ. ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ ಅಂತ ನಾವು ಅವರ ಬಗ್ಗೆ ಫಸ್ಟ್ ಅಭಿಪ್ರಾಯ ಏನಂದ್ರೆ ಅದೇ. ಸೊ ಅವರ ಸಾಮಾಜಿಕ ಕಳಕಳಿ ಲಾಸ್ಟ್ ಇಯರ್ ಕೂಡ ಹೆಲ್ಮೆಟ್ಸ್ ಕೊಟ್ಟಿದ್ದಾರೆ ನಿಸ್ವಾರ್ಥವಾಗಿ, ಪ್ಲಸ್ ಸಮಾಜಕ್ಕೆ ಒಳ್ಳೇದಾಗಬೇಕನ್ನೋ ನಿಟ್ಟಿನಲ್ಲಿ. ಇವತ್ತು ನಾನು ಸ್ವಾಮೀಜಿ ಅವರ ಎಲ್ಲ ಮಠಕ್ಕೆ ನಾನು ಹೇಳ್ತಾ ಇದ್ದೇನೆ, ತಾವು ಕೊಟ್ಟಿರುವ ಈ ಬ್ಯಾರಿಕೇಡ್ಸ್ ಕೂಡ ಅದೇ ರೀತಿ ಜಿಲ್ಲೆಯ ಲಾ ಆ್ಯಂಡ್ ಆರ್ಡರ್ಗಾಗಿ ಹಾಗೂ ಅಪರಾಧ ತಡೆಗಾಗಿ ನಾವು ಉಪಯೋಗಿಸ್ಕೊಳ್ತೇವೆ ಅಂತ ನಾವು ಮಾತು ಕೊಡ್ತಾ ಇದ್ದೇವೆ. ಅದೇ ರೀತಿ ಸಂಸದರು ಇವತ್ತು ನಮ್ಮ ಪೊಲೀಸರ ಬಗ್ಗೆ ತುಂಬ ಹೆಮ್ಮೆ ಪಟ್ಟು ಇವತ್ತು ಅವರು ವ್ಯಕ್ತಪಡಿಸಿದ ಭಾವನೆಗಳು ನಮಗೆ ನಿಜವಾಗಲೂ ನಮ್ಮ ಹೃದಯಕ್ಕೆ ತಟ್ಟಿದ್ದಾವೆ ಅಂತ ಹೇಳ್ಕೊಳ್ತಾ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಹಿಂದ್. ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅಪ್ಪಾಜಿರವರ 58ನೇ ಜನ್ಮೋತ್ಸವದ ನಿಮಿತ್ತ ಇವತ್ತು ಬೀದರ್ ಜಿಲ್ಲೆಯ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಸಂಚಾರಿ ಪೊಲೀಸರಿಗಾಗಲಿ ಟೋಟ್ಲಿ ಪೊಲೀಸ್ ಇಲಾಖೆಗೆ ನಾವು ಒಳ್ಳೆಯ ರೀತಿಯ ಬ್ಯಾರಿಕೇಡ್ಗಳನ್ನು ವಿತರಣೆ ಮಾಡಿದ್ದೀವಿ. ಇದಕ್ಕಿಂತ ಮೊದಲು ಹಲವು ಸಲ ನಾವು ಅಪ್ಪರದು ಬಡ್ಡೆ ಮಾಡಿದ್ದೀವಿ, ಬಟ್ ಭಾಳ ಡಿಫ್ರೆಂಟಾಗಿ ಬಡ್ಡೆ ಮಾಡಿದ್ವಿ ಸರ್. ಇದು ಯಾಕೆಂದರೆ ರಕ್ತದಾನ ಆಗಲಿ, ಹೆಲ್ಮೆಟ್ ಕೊಡೋದಾಗಲಿ, ಸಮಾಜದ ಸಾಧಕ ಸನ್ಮಾನ್ಯವಾಗಲಿ ಈ ಥರ ಮಾಡ್ಕೊತ ಬಂದೀವಿ. ಆದರೆ ಮೊನ್ನೆ ಏಪ್ರಿಲ್ನಲ್ಲಿ ಏನು ಬೆಲ್ಗಾಮ್ ದಾಳಿ ಆಯ್ತಲ್ಲ, ಅದಕ್ಕೋಸ್ಕರ ಮನನೊಂದು ಇದೊಂದು ಒಳ್ಳೆ ಕಾರ್ಯ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡು ಇವತ್ತು ನಮ್ಮ ಸಮಿತಿ ವತಿಯಿಂದ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬ್ಯಾರಿಕೇಡ್ಗಳನ್ನು ವಿತರಣೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಗಂಗಾಧರ ಸ್ವಾಮೀಜಿ, ಪರಮಪೂಜ್ಯ ಹವಮಲ್ಲಿನಾಥ ಆಶ್ರಮ ಆನಂದ್ ನಗರ್, ಜೈ ಭಾರತ್ ಮಾತಾ ಸೇವಾ ಸಮಿತಿ ರಾಷ್ಟ್ರೀಯ ಸಂಸ್ಥಾಪಾಧ್ಯಕ್ಷರು, ಪರಮಪೂಜ್ಯ ಹವಮಲ್ಲಿನಾಥ್ ಮಹಾರಾಜರ 58ನೆಯ ಗುರುವೃಂದನ ಕಾರ್ಯಕ್ರಮ ಹಾಗೂ ಜನ್ಮ ವರ್ಧತಿ ಮಹೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಇಂದು ಬೀದರ್ ಮಹಾನಗರದ ಬೀದರ್ ಜಿಲ್ಲಾ ವರಿಷ್ಠ SP ಕಚೇರಿಯಲ್ಲಿ ಭಾಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿವಿಧ ಮಠದೇಶ್ವರ ಹಾಗೂ ಪರಪೂಜ್ಯರ ಅಪ್ಪಟ ಭಕ್ತಾದಿಗಳು, ಅದರಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯ ಎಲ್ಲ SP ವರಿಷ್ಠ ಅಧಿಕಾರಿಗಳೊಂದಿಗೆ ಸಮ್ಮುಖದೊಂದಿಗೆ ಹಾಗೂ ಈ ಜನ್ಮೋತ್ಸವ ಕಾರ್ಯಕ್ರಮ ನಿಮಿತ್ತ ಹಮ್ಮಿಕೊಳ್ಳಲಾಗಿದೆ. ಈ ಇವತ್ತಿನ ದಿವಸ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ಬಂಧುಗಳೇ. ಎಲ್ಲ ಮಠಮಾನ್ಯಗಳು ತನ್ನ ಧರ್ಮವನ್ನು ಬೆಳೆಸಿ, ತನ್ನದ ಜಾತಿಯನ್ನು ಬೆಳೆಸಿ ತನ್ನದೇ ಮಠವನ್ನು ಸೀಮಿತ ಆಗ್ತಾ ಇದ್ದಾರೆ. ಇವತ್ತು ಹವಮಲ್ಲಿನಾಥ 24 ಗಂಟೆಯಲ್ಲಿ 4 ತಾಸು ವಿಶ್ರಾಂತಿ ಮಾಡಿ 20 ತಾಸು ಎದರ ಸಲುವಾಗಿ ದೇಶ ಸಲುವಾಗಿ ಹಗಲು ರಾತ್ರಿ ತನ್ನವನ್ನು ದೇಹವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. 150 ಕೋಟಿ ಜನರಿಗೆ ನನ್ನ ಸೇವೆ, ನನ್ನ ದುಡಿಮೆ, ನಾ ಮಾಡುವಂಥ ಸೇವೆ 150 ಕೋಟಿ ಜನರಿಗೆ ನನ್ನ ಸೇವೆ ಸಮರ್ಪಣೆ ಆಗಬೇಕಂತ ಸಂಕಲ್ಪನ ತೊಟ್ಟು ಹಗಲು ರಾತ್ರಿಯನ್ನು ಸಂಚಾರ ಮಾಡ್ತಿದ್ದ ಬಂಧುಗಳೇ. ಹಂಗೆ ಹವಮಲ್ಲಿನಾಥ ಮಹಾರಾಜ ನಾವೆಲ್ಲರೂ ಅಪ್ಪಟ ಭಕ್ತರಾಗಿ ಬಂದ್ರೆ ನಮ್ಮೆಲ್ಲರೂ ಸುದೈವ ಅಂತಕ್ಕಂತ ಹೇಳು ತಪ್ಪಾಗ್ಲಿಕ್ಕೆ ಅಂತ ಹೇಳಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹವಾ. ಗಣೇಶೋತ್ಸವ 2025ರ ಅಂಗವಾಗಿ ಮತ್ತು ಗಣೇಶ ಉತ್ಸವವನ್ನು ಶಾಂತಿ ಮತ್ತು ಸೌಹಾರ್ದತೆ ಹಾಗೂ ಸಾಮರಸ್ಯದಿಂದ ಆಚರಿಸಲು ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪಥಸಂಚಲನ ನಡೆಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ SP ಕಚೇರಿಯ ಮುಖ್ಯ ರಸ್ತೆ ಮೂಲಕ ಪ್ರಾರಂಭವಾಗಿ ಮಂಗಲ್ಪೇಟ್, ಚೌಬಾರ, ಶಹಾಗಂಜ್ ಕಮಾನ್, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತದವರೆಗೆ ಸಾಗಿ ಅಲ್ಲಿ ಮುಕ್ತಾಯಗೊಂಡಿತು. ಪುನಃ SP ಕಚೇರಿಯಲ್ಲಿ ಸಿಬ್ಬಂದಿಗಳು ಆಗಮಿಸಿ ಆ ರೂಟ್ ಮಾರ್ಚ್ ಅನ್ನು ಮುಗಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ
ಎಸ್ ಪಿ ಪ್ರದೀಪ್ ಕುಂಟಿ ಅವರು ಈ ಒಂದು ಗಣೇಶ ಉತ್ಸವ ಶಾಂತಿಯಿಂದ ಜರುಗಲಿ, 5 ದಿವಸಗಳ ಕಾಲ ಏನು ಈ ಗಣೇಶ ಉತ್ಸವ ನಡೆಯುತ್ತೆ, ಕೊನೆಗೆ 31ರಂದು ಏನು ಅದರ ವಿಸರ್ಜನೆ ಕಾರ್ಯ ನಡೆಯುತ್ತೆ, ಈ ಎಲ್ಲವುಗಳು ಕೂಡ ಶಾಂತಿಯುತವಾಗಿ ಸೌಹಾರ್ದತೆಯಾಗಿ ಜರುಗಲಿ ಎನ್ನುವಂಥ ಕಾರಣದಿಂದ ನಾವು ರೂಟ್ ಮಾರ್ಚ್ ಅನ್ನು ನಡೆಸಿದ್ದೇವೆ. ಎಲ್ಲರೂ ಶಾಂತಿಯಿಂದ ಉತ್ಸವ ನಡೆಸಬೇಕೆಂದು ತಿಳಿಸಲು ಬಯಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಹೆಚ್ಚುವರಿ SP ಅವರಾಗಿರುವಂತಹ ಚಂದ್ರಕಾಂತ್ ಪೂಜಾರಿ, DYSP ಶಿವನಗೌಡ ಪಾಟೀಲ್ ಸೇರಿದಂತೆ PSI ರವರು ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ರೂಟ್ ಮಾರ್ಚ್ ಮಾಡಿದ್ದೇವೆ. ಪ್ರೊಸೆಷನ್ ಮೆರವಣಿಗೆ ದಾರಿಯನ್ನು ನೋಡಿದ್ದು, ರೂಟ್ ಇನ್ಸ್ಪೆಕ್ಷನ್ ಮಾಡಿ, ಏರಿಯಾ ಡಾಮಿನೇಷನ್ ಮಾಡಿ, ಪಬ್ಲಿಕ್ ಒಟ್ಟಿಗೆನೂ ಸಂಪರ್ಕ ಮಾಡಿ ಅವರ ಸಹಕಾರವನ್ನು ಕೂಡ ಪಡೆದು ಒಟ್ಟಿನಲ್ಲಿ ಗಣೇಶ ಚತುರ್ಥಿ ಹಾಗೂ ವಿಸರ್ಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಂತ ಇವತ್ತು ನಾವು ರೂಟ್ ಮಾರ್ಚ್ ಮಾಡಿದ್ದೇವೆ. ವಿ ವಿಲ್ ಡೂ ಇಟ್ ಪೀಸ್ಫುಲಿ. ಥ್ಯಾಂಕ್ ಯು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ಕ ರಾಜ ಗಣೇಶ್ ಮಂಡಳಿಯವರು ಒರಿಸ್ಸಾದ ಪುರಿ ಜಗನ್ನಾಥ ಮಂದಿರವನ್ನು ನಿರ್ಮಿಸಿ ಅದರಲ್ಲಿ ಆಕರ್ಷಕವಾದ ಗಣೇಶ ಪ್ರತಿಷ್ಠಾಪನೆ ಮಾಡುವಂಥ ಗುರಿ ಹೊಂದಿದ್ದಾರೆ. 1 ತಿಂಗಳು ಮೊದಲೇ ಕಲ್ಕತ್ತಾದಿಂದ ಆಗಮಿಸಿದ ಹಲವಾರು ಕಲಾವಿದರು ಆಕರ್ಷಕವಾಗಿ ಒರಿಸ್ಸಾದ ಪುರಿ ಜಗನ್ನಾಥ ಮಂದಿರವನ್ನು ಬಿದಿರಿನ ಕಟ್ಟಿಗೆಯಿಂದ ಕೃತಕವಾಗಿ ನಿರ್ಮಾಣ ಮಾಡಿದ್ದಾರೆ. ಇದೀಗ ಬೀದರ್ ಹೃದಯ ಭಾಗದ ಸಾಯಿ ಶಾಲೆ ಆವರಣದಲ್ಲಿ ಈ ಮಂದಿರ ಸಭಿಕರ ಗಮನ ಸೆಳೀತಾ ಇದೆ. ಕಳೆದ ಬಾರಿ ಕೇದಾರ್ನಾಥ್ ಮಂದಿರ ನಿರ್ಮಿಸಿ ಸಭಿಕರು ಒಂದು ಹುಬ್ಬೇರಿಸುವಂತೆ ಮಾಡಿರುವಂತಹ ಈ ಬೀದರ್ಕ ರಾಜ ಗಣೇಶ್ ಮಂಡಳಿಯವರು ಈ ಬಾರಿ ಒರಿಸ್ಸಾದ ಪುರಿ ಜಗನ್ನಾಥ ಮಂದಿರವನ್ನು ನಿರ್ಮಿಸಿ ಸಭಿಕರ ಗಮನ ಸೆಳೆದಿದ್ದಾರೆ. ಆಗಸ್ಟ್ 27ರಿಂದ 31ರವರೆಗೆ ಗಣೇಶ ಉತ್ಸವ ಜರುಗಲಿದೆ. 31ರಂದು ಗಣೇಶ್ ವಿಸರ್ಜನೆ ನಡೆಯಲಿದ್ದು ಬೀದರ್ ನಗರದಲ್ಲಿ ಅದ್ದೂರಿ ಗಣೇಶ ಉತ್ಸವ ತಯಾರಿ ನಡೀತಾ ಇದೆ. ಮೋಹನ್ ಮಾರ್ಕೆಟ್ನಲ್ಲಿ ಗಣೇಶ ವಿಗ್ರಹಗಳು ಭರಾಟೆಯಿಂದ ಮಾರಾಟ ಆಗ್ತಾ ಇವೆ. ಮಣ್ಣಿನ ಗಣೇಶನಿಗಿಂತ ಈ ಬಾರಿಯೂ ಕೂಡ POP ಗಣೇಶನ ಮಾರಾಟ ಭರದಿಂದ ಸಾಗಿದೆ. ಜನರು ಆ ಒಂದು ಖರೀದಿಯಲ್ಲಿ ತೊಡಗಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡಬಹುದು. ಬೀದರ್ ನಗರದ ಆತ್ಮೀಯರೇ, ಇದೀಗ ಸುದ್ದಿ ಸಮಯ ಚಾನಲನ್ನು ತಾವು ನೋಡ್ತಾ ಇದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವ ಬಹಳ ಅದ್ಧೂರಿಯಾಗಿ ಬೀದರ್ ನಗರದಲ್ಲಿ ಜರುಗ್ತಾ ಇದೆ. ಸುಮಾರು 5 ದಿವಸ ಮೊದಲೇ ಗಣೇಶ ಕೆಲವು ಮಹಾಮಂಡಳಿಯವರು ಗಣೇಶನನ್ನು ಈಗಾಗಲೇ ಸ್ಥಾಪನೆ ಕೂಡ ಮಾಡಿರುವಂಥದ್ದು. ಆಮೇಲೆ ನಾವು ನೇರವಾಗಿ ಸಾಯಿ ಶಾಲೆ ಆವರಣದಲ್ಲಿ ಬಂದಿದ್ದೀವಿ. ಇದೀಗ ತಾವು ನೋಡ್ತಾ ಇದ್ದೀರಿ ಸಾಯಿ ಶಾಲೆ ಆವರಣದಲ್ಲಿ ಏನು ಬೀದರ್ಕಿ ರಾಜ ಅನ್ನುವಂತಹ ಗಣೇಶ್ ಮಂಡಳಿ ಏನಿದೆ ಆ ಮಂಡಳಿಯವರು ಪ್ರತಿ ವರ್ಷ ಒಂದೊಂದು ರೀತಿಯ ಒಂದು ಡಿಸೈನನ್ನು ಮಾಡ್ತಾರೆ. ಈಗ ನಮ್ಮ ಕ್ಯಾಮ್ರಾಮನ್ ಅವರು ತಮಗೆ ನೇರವಾಗಿ ಈ ಮಂದಿರದ ಒಂದು ರೂಪವನ್ನು ತಮಗೆ ತೋರಿಸ್ತಾ ಇದ್ದಾರೆ. ಈ ಬಾರಿ ಒಡಿಸ್ಸಾದಲ್ಲಿ ಏನು ಪುರಿ ಜಗನ್ನಾಥ್ ಮಂದಿರ ಇದೆ, ಭಾಳ ಸುಪ್ರಸಿದ್ಧ ಪುರಿ ಜಗನ್ನಾಥ್ ಮಂದಿರ ಇದೆ, ಆ ಒಂದು ಮಂದಿರವನ್ನು ನಿರ್ಮಾಣ ಮಾಡಿರುವಂಥದ್ದು ಇದೇ ಬೀದರ್ಕಿ ರಾಜ ಮಹಾಮಂಡಳಿಯವರು ಕಳೆದ ಬಾರಿ ಕೇದಾರ್ನಾಥ್ ಮಂದಿರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದರು. ಸೊ ಇವತ್ತು ಈ ಬಾರಿ 5 ದಿವಸ ಏನು ಗಣೇಶೋತ್ಸವ ಇರುತ್ತೆ, ಇಲ್ಲಿ ಪುರಿ ಜಗನ್ನಾಥ್ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಮಂದಿರದ ಬಗ್ಗೆ ಹೇಳಬೇಕು ಅಂತಂದರೆ ಕಲ್ಕತ್ತಾದಿಂದ ಸುಮಾರು 10 ಜನ ಕಲಾವಿದರು 1 ವಾರ ಮೊದಲೇ ಬಂದು ಬಿದಿರಿನ ಕಟ್ಟಿಗೆಯಲ್ಲಿ ಈ ಮಂದಿರವನ್ನು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿ ಕೃತಕವಾಗಿ ನಿರ್ಮಾಣ ಆಗಿರುವಂಥದ್ದು. 5 ದಿವಸಕ್ಕೋಸ್ಕರ ನಿರ್ಮಾಣ ಮಾಡಿರುವಂಥದ್ದು. ಪುರಿ ಜಗನ್ನಾಥ್ ಮಂದಿರದಲ್ಲಿ ಒಡಿಸ್ಸಾದಲ್ಲಿ ಯಾವ ರೀತಿ ಇದೆ ಅದೇ ಒಂದು ರೀತಿಯಲ್ಲಿ ಬಹಳ ಅದ್ಭುತವಾಗಿ ಕಳಸ ಇರಬಹುದು, ಆ ಮಂದಿರದ ಒಂದು ಪರದೆ ಇರಬಹುದು, ಥರ್ಮಕೋಲ್ ಇರಬಹುದು, ಅಥವಾ ಇನ್ನಿತರ ಪ್ರತಿಯೊಂದನ್ನು ಕೂಡ ಬಳಸ್ಕೊಂಡು ಅದೇ ಬಣ್ಣದ ಒಂದು ಒಳ್ಳೆ ರೀತಿಯಿಂದ ಈ ಒಂದು ಪುರಿ ಜಗನ್ನಾಥ್ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವಂಥ ತಯಾರಿ ನಡೆಸಿದ್ದಾರೆ. ಆಗಸ್ಟ್ 27ರಿಂದ ಜೂನ್ 1ರವರೆಗೆ
ಅಂದರೆ ಸುಮಾರು 5 ದಿವಸಗಳ ಕಾಲ 27ರಿಂದ 5 ದಿವಸಗಳ ಕಾಲ ಪ್ರತಿಷ್ಠಾಪನೆ ಆಗುತ್ತೆ. ಕೊನೆಗೆ ವಿಸರ್ಜನೆ, ಗಣೇಶ್ ವಿಸರ್ಜನೆ ಆಗುತ್ತೆ. ಬೀದರ್ ಕಿ ರಾಜ ಅವರು ಪ್ರತಿ ವರ್ಷ ಒಂದು ವಿನೂತನ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ಅದಕ್ಕಾಗಿ ತಾವು ಈ ಮಂದಿರವನ್ನು ತಾವು ಈಗಾಗಲೇ ನೋಡಿದಿರಿ. ಇದು ಬೀದರ್ನ ಹೃದಯ ಭಾಗದಲ್ಲಿರುವಂಥ ಸಾಯಿ ಶಾಲೆ ಆವರಣದಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಕ್ಯಾಮ್ರಾಮನ್ ಸಂಜುಕುಮಾರ್ ಜೊತೆ ಸುದ್ದಿ ಸಮಯ ನ್ಯೂಸ್ ವರದಿಗಾರರು ಮಹಾರದು ಡಾಕುಳಿಗಿ, ಬೀದರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.